ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಮರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಶ್ರೀ ಸಾಯಿ ಗ್ರ್ಯಾಂಡ್ ಹೋಟೆಲಲ್ಲಿ ಈಗ ಮಿಕ್ಸ್ಡ್ ವೆಜ್ ಕಡಾಯಿ ಮಾಡ್ತಾ ಇದ್ದಾರೆ. ನೋಡಿ, ಈ ಮಿಕ್ಸ್ಡ್ ವೆಜ್ ಕಡಾಯಿ ಇದು ರೋಟಿಗೆ, ನಾನ್ಗೆ, ಮತ್ತೆ ಪುಲ್ಕಾಗೆ, ಮತ್ತೆ ಪೋರಿಗೆ, ಈ ನಾರ್ತ್ ಮೀಲ್ಸ್ ಜೊತೆಲೂ ಕೊಡ್ತಾರೆ. ಇದಕ್ಕೆಲ್ಲಾನು ಅಷ್ಟೇ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಈಗ ಬನ್ನಿ ನೋಡೋಣ ಇವರು ಮಿಕ್ಸ್ಡ್ ವೆಜ್ ಕಡಾಯಿ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಕ್ಯಾಪ್ಸಿಕಮ್, ಈರುಳ್ಳಿ. ಓಕೆ, ನೋಡಿ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ. ಇದು ಎಷ್ಟು ಜನಕ್ಕೆ ಆಗುತ್ತೆ ಸರ್? ಇದೊಂದು 40 ಜನ, 30 ಜನಕ್ಕೆ. 30 ಜನ, 30ರಿಂದ 40 ಜನ. ಓಕೆ. ನೋಡಿ, ಇದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡು ಈಗ ಚಾಪ್ ಮಸಾಲ ಹಾಕ್ಕೊಂಡಿದ್ದಾರೆ. ಈ ಚಾಪ್ ಮಸಾಲ ವಿಡಿಯೋ ನಾನು ಮುಂಚೆನೇ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡ್ಕೋಬೋದು. ಇದಕ್ಕೆ ಉಪ್ಪು. ಹಾಂ, ನೋಡಿ ಈಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ರೆ, ಒಂದು ಹಿಡಿ ಉಪ್ಪು, ನೋಡಿ ಸ್ವಲ್ಪ ಖಾರದ ಪುಡಿ, ಚಿಲ್ಲಿ ಪೌಡರು, ಧನಿಯಾ ಪೌಡರು, ಕಸ್ತೂರಿ ಮೆಥಿ. ಹಾಂ, ಕಸೂರಿ ಮೆಥಿ, ಗರಂ ಮಸಾಲ, ವೈಟ್ ಪೆಪ್ಪರ್. ಹಾಂ, ವೈಟ್ ಪೆಪ್ಪರ್ ಪೌಡ್ರು. ಇದಕ್ಕೆ ಕೋವಾ. ಹಾಂ, ಅದಕ್ಕೆ ಸ್ವಲ್ಪ ಕೋವಾ ಹಾಕ್ತಾ ಇದ್ದಾರೆ. ಇದು ಸಪ್ಪೆ ಕೋವಾ. ಮತ್ತು ಅದರಲ್ಲಿ ಹಾಲು ಹಾಕ್ತಾ ಇದ್ದಾರೆ. ಒಂದು ಅರ್ಧ ಲೀಟ್ರ್ ಹಾಲ, ಇಷ್ಟಕ್ಕೂ ಸೇರಿ ಒಂದು ಅರ್ಧ ಲೀಟ್ರ್ ಹಾಲು ಹಾಕಿದೆ. ಕ್ರೀಮ್. ಹಾಂ, ನೋಡಿ ಅಮೂಲ್ ಕ್ರೀಮು 2 ಸ್ಪೂನ್, 2ರಿಂದ 3 ಟೀ ಸ್ಪೂನು ಅಮೂಲ್ ಕ್ರೀಮು. ಸಾಕು. ಏಕೆ ನೋಡಿ, ಅದರಲ್ಲಿ ಈಗ ಬಟರ್ ಹಾಕ್ಕೊಂಡಿದ್ದಾರೆ, ಬೆಣ್ಣೆ, ಒಂದು 50 ಗ್ರಾಮ್ ಬೆಣ್ಣೆ. ಓಕೆ. ನೋಡಿ, ಈಗ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ, ಇದು ಕಲರ್ಗೋಸ್ಕರ. ಇದರಲ್ಲಿ ಏನೇ ಮಿಕ್ಸಿ ಇರುತ್ತೆ ಸರ್? ಇದು ಅದು ಬರೀ ಚಿಲ್ಲಿ ಪೇಸ್ಟ್ ಅಷ್ಟೇ. ಚಿಲ್ಲಿ ಪೇಸ್ಟ್. ಹಾಂ, ಓಕೆ. ಬ್ಯಾಡಿಗೆ ಚಿಲ್ಲಿನಾ? ಹಾಂ, ಬೇಡ. ಹಾಂ, ನೋಡಿ ಬ್ಯಾಡಿಗೆ ಚಿಲ್ಲಿ ಪೇಸ್ಟ್ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಚಿಲ್ಲಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕಿಚನ್ ಕಿಂಗ್ ಮಸಾಲ ಒಂದು 1 ಟೀ ಸ್ಪೂನ್ ಹಾಕ್ಕೊಂಡಿದ್ದಾರೆ. ಏಲಕ್ಕಿ ಪೌಡ್ರು. ಓಕೆ. ಏಲಕ್ಕಿ ಪೌಡ್ರು. ಹಾಂ, 1 ಟೀ ಸ್ಪೂನ್ ಅಷ್ಟು. ಓಕೆ. ಹಾಂ, ನೋಡಿ ಈಗ ಇದರಲ್ಲಿ ಯೆಲ್ಲೋ ಗ್ರೇವಿ ಹಾಕ್ಕೊತಾ ಇದ್ದಾರೆ, ಯೆಲ್ಲೋ ಕ್ಯಾಶ್ಯೂ ನಟ್ ಗ್ರೇವಿ. ನೋಡಿ, ಈಗ ಇದರಲ್ಲಿ ತರಕಾರಿ ಹಾಕ್ಕೊತಾ ಇದ್ದಾರೆ. ಇದು ಬೇಯಿಸಿರೋ ತರಕಾರಿ. ಹಾಂ, ಬೇಯಿಸಿರೋ ತರಕಾರಿ. ಹಾಂ, ನೋಡಿ ಬೇಯಿಸಿರೋದು ಬೀನ್ಸು ಮತ್ತು ಕ್ಯಾರೆಟ್ ಹಾಕ್ಕೊತಾ ಇದ್ದಾರೆ. ಕಾಲು ಕೆ ಜಿ ತರಕಾರಿ. ಹಾಂ, 1/4 kg. ಇದರಲ್ಲಿ ಆಲೂಗಡ್ಡೆ, ನೌಕೋಲು ಹಾಕ್ಕೋಬೋದಲ್ಲ? ಬೇಕಾದ್ರೆ ನಿಮಗೆ ಆಲೂಗಡ್ಡೆ ಹಾಕ್ಬೋದು. ಹಾಕಲ್ಲ. ಓಕೆ. ನೀರು ಸ್ವಲ್ಪ. ಹಾಂ, ನೋಡಿ ಅದರಲ್ಲೇ ಸ್ವಲ್ಪ ನೀರು. ಪನ್ನೀರ್ ಹಾಕ್ತೀವಿ ಇವಾಗ. ಸ್ವಲ್ಪ ಪನ್ನೀರ್ ಹಾಕ್ತೀರಾ? ನೋಡಿ, ಈಗ ಪನ್ನೀರ್ ಹಾಕ್ತಾ ಇದ್ದಾರೆ. ನೋಡಿ, ಇದನ್ನು ಮ್ಯಾಶ್ ಮಾಡಿ ಈ ಥರ ಪೌಡ್ರ್ ಮಾಡಿಕೊಂಡು ಹಾಕ್ತಾ ಇದ್ದಾರೆ.
ಥರ ಮ್ಯಾಶ್ ಮಾಡಿ ಹಾಕ್ಕೋಬೋದು, ಇಲ್ಲ ಅಂತಂದರೆ ಈ ಥರ ತುರುಬಿಟ್ಟನ ಹಾಕ್ಕೋಬೋದು. ಇದರಲ್ಲಿ ಜಸ್ಟ್ ಒಂದು 50ರಿಂದ 100 ಗ್ರಾಮ್ ಅಷ್ಟು ಪನ್ನೀರು. ಪನ್ನೀರ್ ಹಾಕಿದ ನಂತರ ಜಸ್ಟ್ ಒಂದು 2 ನಿಮಿಷ ಇದನ್ನ ಎಲ್ಲ ಕುದಿಸ್ಕೊಂಡು, ಈಗ ಇದರಲ್ಲಿ ಕಸೂರಿ ಮೆಥಿ ಮತ್ತು ಪುದೀನ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಕ್ಲೋಸ್ ಮಾಡಿದ್ದಾರೆ. ಈಗ ನೋಡಿ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ ಈಗ ನೋಡಿ ಮಿಕ್ಸ್ಡ್ ವೆಜ್ ಕಡಾಯಿ ರೆಡಿಯಾಗಿದೆ. ನೋಡಿ ಈಗ ಸರ್ವ್ ಮಾಡೋದಕ್ಕೆ ತೊಗೊಂಡೋಗ್ತಾ ಇದೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಶ್ರೀ ಸಾಯಿ ಗ್ರ್ಯಾಂಡ್ ಹೋಟೆಲಲ್ಲಿ ಇವರು ಯಾವ ರೀತಿ ಮಿಕ್ಸ್ಡ್ ವೆಜ್ ಕಡಾಯಿ ಮಾಡ್ತಾರೆ ಅಂತ ಬಿಟ್ಟು. ನೋಡಿ ಇದು ಅಂತೂ ರೋಟಿಗೆ ಸಖತ್ತಾಗಿತ್ತು. ನಾನು ಅಲ್ಲೇ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.